ಈಗಿನ ಆಧುನಿಕ ಎಲ್ಲ ಟೆಕ್ನಾಲಜಿಗಳು ಒಂದು 10 ವರ್ಷದ ನಂತರ ಅಪ್ಡೇಟ್ ಆಗ್ತಾ ಹೋಗ್ತಾ ಇದೆ. ಬಟ್ ಈ ತಾಳೆಗರಿ ನಮಗೆ 1000 ವರ್ಷಗಳ ಇತಿಹಾಸ ಇದೆ. ಇದು ತಾಳೆಗರಿ ಹಳೆ ಕಾಲದಿಂದಾನು ಬಳಸ್ತಾ ಬಂದಂತ ತಾಳೆಗರಿ, ಎಷ್ಟೇ ವರ್ಷ ಆದ್ರೂ ಹಾಳಾಗದೆ ಇರುವಂತ ಒಂದಿದು. ಇದನ್ನ ನಾವು ಎನ್ಗ್ರೇವ್ ಮಾಡಿ, ಲೇಸರ್ ಎನ್ಗ್ರೇವ್ ಮಾಡಿ, ಇಲ್ಲಿ ನೋಡಿ QR ಕೋಡ್ ಕೂಡ ಎನ್ಗ್ರೇವ್ ಆಗಿದೆ. ಹೌದು, ಇದು ಮದುವೆದು ಲೊಕೇಶನ್ ಅನ್ನ ಅವರು QR ಕೋಡ್ ಮಾಡಿಸಿದ್ದಾರೆ. ಇದು ಚೆನ್ನಾಗಿ ಅಂದ್ರೆ ರೆಸ್ಪಾಂಡ್ ತುಂಬಾ ಚೆನ್ನಾಗಿ ಸಿಕ್ಕಿದೆ. ಆಮೇಲೆ ಇದಕ್ಕೆ ಈ ತರ ಕವರ್ ಗಳನ್ನ ಮಾಡಿ ಪ್ಯಾಕ್ ಮಾಡ್ತೀವಿ. ಅಂದ್ರೆ ಯಾವ ಒಂದು ಆಧುನಿಕ ಒಂದು ಇದಕ್ಕಿಂತ ಕಡಿಮೆ ಇಲ್ಲ. ಹೌದು, ಇದು ಟ್ರೆಡಿಷನ್ ಅಲ್ಲಿ ಒಂದು ಆಧುನಿಕವಾದಂತ ಒಂದು QR ಕೋಡ್ ಅನ್ನ ಮೇಲೆ ನೀವು ಏನೇನು ಬರೀಲಿಕ್ಕೆ ಸಾಧ್ಯತೆ ಇದೆ, ಎಷ್ಟನ್ನು ಬರೀಲಿಕ್ಕೆ ಸಾಧ್ಯತೆ ಇದೆ? ಅಂದ್ರೆ ಅಕ್ಷರಗಳನ್ನ ನೀವು ಮಂತ್ರಗಳನ್ನು ಕೂಡ ಬರೀಬಹುದು, ಯಾವುದೇ ಭಾಷೆಯಲ್ಲಿ ಬರೀಬಹುದು. ಏನ್ ಬೇಕಾದ್ರೂ ಚಿತ್ರಗಳನ್ನ ಇದು ನಾಡಿದ್ದು May 5ಕ್ಕೆ ಇರುವಂತ ಮದುವೆ. ಅವರು QR ಕೋಡ್ ಕೊಟ್ಟಿದ್ರು, ಅದನ್ನ ಹಾಕಿ ಅದನ್ನು ಟೈಪ್ ಮಾಡಿ. ಹೌದು ಹೌದು ನೋಡಿ, ಆನ್ ಸಂಡೇ May 5th 2024. ನೋಡಿ ತಾಳೆಗರಿ ಮೇಲೆ ಎಷ್ಟು ಚೆನ್ನಾಗಿ ಇವರು ಇದು ಮಾಡಿದ್ದಾರೆ ಅಂತ. ಟ್ರೆಡಿಷನ್ ಆಗಿ ವಿವಾಹದ ಆಮಂತ್ರಣ ಪತ್ರವನ್ನು ಎಷ್ಟು ಚೆನ್ನಾಗಿ ಮಾಡ್ಬೋದು ನೋಡಿ. ಮತ್ತೆ ಇದ್ರ ವೈಶಿಷ್ಟ್ಯತೆ ಹೇಗಿದೆ ಅಂದ್ರೆ, ನಿಮ್ಮಿಂದ ತಗೊಂಡೋದವ್ರು ಏನು ಅನಿಸ್ತದೆ? ನನ್ನಿಂದ ತಗೊಂಡೋದವರಿಗೆ ಅಂದ್ರೆ ತುಂಬಾ ಸ್ವಲ್ಪ ಇಕೋ ಫ್ರೆಂಡ್ಲಿ ಆಗಿ ಬಳಸಬೇಕು, ಅಥವಾ ಯಾವುದೇ ರೀತಿ ಪೇಪರ್ ಆಗಲಿ ಯಾವುದೇ ಥರ ಸ್ವಲ್ಪ ಪರಿಸರಕ್ಕೆ ಹಾನಿ ಆಗದೆ ಇರುವಂಥ ರೀತಿಯಲ್ಲಿ ಮಾಡಬೇಕು ಅಂತ ಇರುವಂಥವ್ರು ಈ ಥರ ಪ್ರಾಡಕ್ಟ್ಗಳನ್ನು ಇಷ್ಟಪಡ್ತಾರೆ. ಇದೇ ಥರ ತಗೊಂಡು ಹೋಗ್ತಾರೆ. ಇದನ್ನ ಅಭಿನಂದನಾ ಪತ್ರವನ್ನು ಬರೆಸ್ತಾರೆ, ಗಿಫ್ಟ್ ಆಗಿ ಕೊಡ್ತಾರೆ. ಅಭಿನಂದನಾ ಪತ್ರ ಬಳಸಿದ್ರೆ ಬಹಳ ಚೆನ್ನಾಗುತ್ತೆ. ಅಭಿನಂದನಾ ಪತ್ರ, ಹೌದು. ನಾವು ಯಾರಿಗಾದ್ರೂ ನಮ್ಮ ಪರ್ಸನಲ್ ಆಗಿ ನಾವಂತೂ ಯಾರಿಗಾದ್ರೂ ಅಭಿನಂದನಾ ಪತ್ರ ಅಥವಾ ಇನ್ನೇನೋ ಗಿಫ್ಟ್ ಕೊಡ್ಬೇಕು, ಆ ತರ ಎಲ್ಲ ಇದ್ದಾಗ ಈ ತರದಲ್ಲೇ ಮಾಡ್ಕೊಡ್ತೀವಿ. ಕೆಲವೊಬ್ರು ಮಂತ್ರಗಳನ್ನ ಬರ್ಸ್ಕೊಂಡು ದಿನಾಲು ದೇವ್ರ ಇದ್ರ ಬಳಕೆ ಕೂಡ ಹೇಗಿರುತ್ತೆ? ಇದ್ರ ಬಳಕೆ ಈಗ ಬಹುಶಃ ಈಗಿನ ಆಧುನಿಕ ಎಲ್ಲ ಟೆಕ್ನಾಲಜಿಗಳು ಒಂದು 10 ವರ್ಷದ ನಂತರ ಅಪ್ಡೇಟ್ ಆಗ್ತಾ ಹೋಗ್ತಾ ಇದೆ. ಬಟ್ ಈ ತಾಳೆಗರಿ ನಮಗೆ 1000 ವರ್ಷಗಳ ಇತಿಹಾಸ ಇದೆ. ಇವತ್ತಿಗೂ ನಮ್ಮಲ್ಲಿ ಹಳೆ ಕಾಲದ ತಾಳೆಗರಿಗಳು ಸಿಗ್ತವೆ. ನಾವು ಹಳೆ ಕಾಲದಲ್ಲಿ ಸಿಗುವಂತ ಅಂದ್ರೆ ನಮ್ಮ ಹಳೆಯ ಗ್ರಂಥಗಳನ್ನೆಲ್ಲ ತಾಳೆಗರಿಯಲ್ಲಿ ಇದ್ದದನ್ನ ಮತ್ತೆ ಈ ತರ ಪ್ರಿಂಟ್ ಹಾಕಿ ಅದನ್ನ ಸಂರಕ್ಷಣೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಒಂದಿಷ್ಟು ಕೆಲಸ ಮಾಡ್ತಾ ಇದ್ದೀವಿ. ಧನ್ಯವಾದ ಮೇಡಮ್, ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ. ಜೊತೆಗೆ ಒಂದು ಹಳೆ ಸಂಪ್ರದಾಯವನ್ನ ನೀವು ಮುನ್ನೆಲೆಗೆ ತರ್ತಾ ಇದ್ದೀರಿ.